ಆಡಳಿತ ಪಕ್ಷದ ರಾಜಕೀಯ ಅಸಹಿಷ್ಣುತೆ ಇವತ್ತು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಯಾವ ರೀತಿ ಕೇಂದ್ರ ಸರ್ಕಾರದ ಜೊತೆ ಯಾವ ರೀತಿ ಹೊಂದ್ಕೊಂಡು ಕೆಲಸ ಏನು ಹೊಂದ್ಕೊಂಡು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಕಾಂಪ್ರಮೈಸ್ ಮಾಡ್ಕೋಬೇಕು ಅಂತ ಹೇಳ್ತಾ ಇಲ್ಲ. ನನಗೂ ಅರ್ಥ ಆಗ್ತದೆ, ಆ ವಿರೋಧ ಪಕ್ಷದವ್ರಿಗೆ ಗೊತ್ತಿದೆ. ಕೇಂದ್ರ ಸರ್ಕಾರ ಇವತ್ತು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇವತ್ತು ರಾಜ್ಯ ಸರ್ಕಾರಕ್ಕೂ ಕೂಡ ಅದರದ್ದೇ ಆದಂಥ ಗೌರವ ಇರ್ತದೆ. ಆದರೆ ಪ್ರಶ್ನೆ ಇರ್ತಕ್ಕಂಥದ್ದು, ನೀವು ಮಾಧ್ಯಮದ ಮುಖೇನ ಅಥವಾ ದೆಹಲಿಗೆ ಹೋಗಿ ಅಲ್ಲಿ ಪ್ರೊಟೆಸ್ಟ್ ಮಾಡಿಕೊಂಡು ಒಂದು ರೀತಿ ದಬ್ಬಾಳಿಕೆ ಮಾಡಿಕೊಂಡು ಕೇಂದ್ರ ಸರ್ಕಾರವನ್ನು ಬೆದರಿಸ್ತಕ್ಕಂಥ ಕೆಲಸ ಭಾಳ ದುರಂತ ಅಂತ ಹೇಳಿದರೆ, ಇವತ್ತು ಸರ್ಕಾರ ಈ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ತೆಗೆದುಕೊಂಡಿರ್ತಕ್ಕಂಥ ಒಂದೊಂದು ನಿರ್ಣಯಗಳು ಕೂಡ ಯಾವ ರೀತಿ ದೂರಗಾಮಿ ಪರಿಣಾಮ ರಾಜ್ಯದ ಮೇಲೆ ಬೀಳ್ತದೆ ಅನ್ನೋದನ್ನು ಕೂಡ ಈ ರಾಜ್ಯ ಸರ್ಕಾರ ಯಾವತ್ತೂ ಕೂಡ ಗಮನಿಸ್ಲಾ ಇಲ್ಲ. ಇವತ್ತು ಇಡೀ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆ ತನ್ನತನವನ್ನು ರೂಢಿಸ್ಕೋಬೇಕು ಅಂತೇಳಿ ಜಾಗತಿಕ ಸ್ಪರ್ಧೆಗೆ ಸನ್ನದ್ಧ ಆಗಬೇಕು ಅಂಥೇಳಿ ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ತಂದಿರತಕ್ಕಂಥದ್ದು. ಆದರೆ ದುರಂತ ಅಂತ ಹೇಳಿದ್ರೆ, ಈ ರಾಜ್ಯ ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಿರಸ್ಕರಿಸಿ ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕೂಡ ತಿರಸ್ಕರಿಸಿದ್ರು. ನಮ್ಮದೇ ಸ್ಟೇಟ್ ಎಜುಕೇಷನ್ ಪಾಲಿಸಿ ತರ್ತೀವಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ಇನ್ನೂ ಕೂಡ ಈ ಸರ್ಕಾರ ಚಕಾರನ್ನು ಕೂಡ ಎತ್ತುತ್ತಾ ಇಲ್ಲ. ಇವತ್ತು ಹೊಸ ಶಿಕ್ಷಣ ರೀತಿ ಏನಾಗ್ತದೆ ಎಲ್ಲೋ ಒಂದೆರಡು ಮೀಟಿಂಗ್ ಮಾಡಿದ್ದಾರೆ ಬಿಟ್ಟರೆ ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿನೂ ಕೂಡ ಫಾಲೋ ಮಾಡ್ತಾ ಇಲ್ಲ. ಇವ್ರದ್ದು ಯಾವುದೇ ರೀತಿ ರಾಜ್ಯ ಶಿಕ್ಷಣ ನೀತಿನೂ ಕೂಡ ತರ್ತಕ್ಕಂಥ ಕೆಲಸನೂ ಕೂಡ ಆಗಿಲ್ಲ. ಆದರೆ ನಮ್ಮ ಸ್ಪಷ್ಟತೆ, ಇಡೀ ದೇಶದಲ್ಲಿ ಯಾರೋ ಅಲ್ಲೊಂದಿಲ್ಲೊಂದು ರಾಜ್ಯ ವಿರೋಧ ಮಾಡ್ತಾ ಇರ್ಬೋದು ರಾಜಕೀಯ ಕಾರಣಕ್ಕೆ, ಆದರೆ ಇಂಥ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿನೂ ಕೂಡ ಕಾಂಗ್ರೆಸ್ ಸರ್ಕಾರ ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರ್ದೈವ. ಎಲ್ಲ ಒಂದು ಕಡೆ ಶೈಕ್ಷಣಿಕ ಶೂನ್ಯತೆ ಇವತ್ತು ಈ ರಾಜ್ಯದಲ್ಲಿ ಕಾಡ್ತಾ ಇದೆ, ಸರ್ಕಾರದಲ್ಲಿ ಕಾಳಜಿ ಇಲ್ಲ ಅಂತಕ್ಕಂಥದ್ದು. ಇವತ್ತು ಶೈಕ್ಷಣಿಕ ಶೂನ್ಯತೆಯನ್ನು ಸೃಷ್ಟಿಸಿದ ಮಾತ್ರ ಅಲ್ಲ, ಕೇಂದ್ರದ ಯೋಜನೆಗಳ ಮೂಲಕ ರಾಜ್ಯಕ್ಕೆ ಬರುವುದಾಗಿರ್ತಕ್ಕಂಥ ಶೈಕ್ಷಣಿಕ ಯೋಜನಾ ಹಣ ಬರದೇ ಇರೋದಕ್ಕೆ ಈ ರಾಜ್ಯ ಸರ್ಕಾರದ ಬೇಜವಾಬ್ದಾರಿಯ ಕಾರಣ ಅನ್ನೋದನ್ನು ಮಾನ್ಯ ಸಭಾಧ್ಯಕ್ಷ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ಇವತ್ತು ಇರ್ಬೋದು ದೆಹಲಿ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಅಥವಾ ಹೈಕಮಾಂಡ್ ಅವ್ರದ್ದೇ ಆದಂಥ ಒಂದು ಧೋರಣೆ ನೀತಿಗಳು ಇರ್ತದೆ. ಆದರೆ ಅದನ್ನು ಇವತ್ತು ಹಿಡ್ಕೊಂಡು ಕೇಂದ್ರದ ಮೇಲೆ ಒಂದು ರೀತಿ ಜಗಳ ಆಡಿಕೊಂಡು ಇವತ್ತು ಮಾಧ್ಯಮದ ಮೂಲಕ ಹೊಡೆದಾಟಕ್ಕೆ ನಿಂತಿರ್ತಕ್ಕಂಥ ರಾಜ್ಯ ಸರ್ಕಾರ ಖಂಡಿತ ಇವರ ಧೋರಣೆಯಿಂದ ಇವತ್ತು ರಾಜಕೀಯವಾಗಿ ಅವರು ಬೇಳೆನ ಬೇಯಿಸ್ಕೊಳ್ಬೋದು, ಚುನಾವಣೆಯಲ್ಲಿ ಗೆಲ್ಬೋದು. ಆದರೆ ಪ್ರಶ್ನೆ ಇರ್ತಕ್ಕಂಥದ್ದು, ನಿಮ್ಮ ಧೋರಣೆಯಿಂದ, ಆಡಳಿತ ಪಕ್ಷದ ಧೋರಣೆಯಿಂದ ಕೇಂದ್ರ ಸರ್ಕಾರವನ್ನು ಒಂದು ರೀತಿ ತಿರಸ್ಕೃತ ಮನೋಭಾವನೆಯಿಂದ ತಾವು ನೋಡ್ತಾ ಇದ್ದೀರಿ. ಇದರಿಂದ ರಾಜ್ಯದ ಜನತೆಗೆ ಅನ್ಯಾಯ ಆಗ್ತಿರ್ತಕ್ಕಂಥದ್ದು ಎರಡು ಮಾತಿಲ್ಲ ಅನ್ನೋದನ್ನು ಮಾನ್ಯ ಸಭಾಧ್ಯಕ್ಷ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ. ಇವತ್ತು ರಾಜ್ಯದ ಅಭಿವೃದ್ಧಿ ಪೂರಕವಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತೊಂದು ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಕೇಂದ್ರ ಸರ್ಕಾರ ಯೋಜನೆ ಅನುದಾನ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಅಪ್ಪರ್ ತುಂಗ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಕೇಂದ್ರ ಸರ್ಕಾರ ಹೇಳಿತ್ತು 5300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತು ಮೋಸ ಮಾಡ್ತಾ ಇದ್ದಾರೆ, ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತೇಳಿ ಪದೇ ಪದೇ ನೀವು ಹೇಳ್ತಾ ಇದ್ದೀರಿ. ಮಾನ್ಯ ಸಭಾಧ್ಯಕ್ಷರ ಪ್ರಶ್ನೆ ಇರ್ತಕ್ಕಂಥದ್ದು, ಹಿಂದೆ UPA ಸರ್ಕಾರ ಇದ್ದಾಗ ಯಾವುದೇ ರೀತಿ ಯೋಜನೆಗಳನ್ನು ಅಡ್ವಾನ್ಸ್ ಆಗಿ ದುಡ್ಡು ಕೊಡ್ತಾ ಇದ್ರು. ಆದರೆ ಪ್ರಶ್ನೆ ಇರ್ತಕ್ಕಂಥದ್ದು, ಇಲ್ಲಿ ಆ ಹಣ ಬೇರೆ ಬೇರೆ ರಾಜ್ಯಗಳಲ್ಲಿ ಪೋಲ್ ಆಗಿರ್ತಕ್ಕಂಥದ್ದು, ಆ ಹಣ ಫಂಡ್ಸ್ ಡೈವರ್ಟ್ ಆಗಿರ್ತಕ್ಕಂಥದ್ದು, ಮಿಸ್ಯುಟಿಲೈಸ್ ಆಗಿರ್ತಕ್ಕಂಥದ್ದು, ಇವೆಲ್ಲವನ್ನು ಗಮನಿಸಿ ಇವತ್ತು ಕೇಂದ್ರ ಸರ್ಕಾರ ಸ್ಪಷ್ಟ ನೀತಿಯನ್ನು ಅನುಸರಿಸ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಯಾವುದೇ ಒಂದು ಅನುದಾನ ಬರಬೇಕು ಅಂತ ಹೇಳಿದರೆ, ಇವತ್ತು ಅಪ್ಪರ್ ತುಂಗ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಬಗ್ಗೆ ಮಾತನಾಡೋದಾದರೆ ಇವತ್ತು 5300 ಕೋಟಿ ಬರಬೇಕು ಅಂತ ಹೇಳಿದ್ರೆ ಒಂದು ಕಡೆ ಅವರು ಯುಟಿಲೈಸೇಷನ್ ಸರ್ಟಿಫಿಕೇಟು ಕೂಡ ಕೊಡಬೇಕು. ಏನು ಪ್ರೋಗ್ರೆಸ್ ಆಗಿದೆ ಅಂತೇಳಿ ಕೇಂದ್ರ ಸರ್ಕಾರನ ಕನ್ವಿನ್ಸ್ ಮಾಡಬೇಕು. ಪ್ರಾಜೆಕ್ಟ್ ರಿಪೋರ್ಟ್ ಏನಿದೆ, ಸ್ಟೇಟಸ್ ಏನಿದೆ ಅಂತೇಳಿ ಕನ್ವಿನ್ಸ್ ಮಾಡಬೇಕು. ಇದು ಯಾವುದನ್ನು ಮಾಡ್ದೇನೆ ಇವ್ರು ಎಷ್ಟು ಕೋಟಿ ಖರ್ಚು ಮಾಡಿದೀವಿ ಅಂತೇಳಿ ಕೇಂದ್ರ ಸರ್ಕಾರ ಗಮನ ತರೋದಿಲ್ಲ. ಪ್ರಾಜೆಕ್ಟ್ ಸ್ಟೇಟಸ್ ಏನಿದೆ ಅಂತೇಳಿ ಕೇಂದ್ರ ಸರ್ಕಾರ ಗಮನಕ್ಕೆ ತರೋದಿಲ್ಲ. ಸುಮ್ಮನೆ 5300 ಕೋಟಿ ತರಬೇಕು ಅಂತ ಹೇಳಿದ್ರೆ ದುಡ್ಡು ಬಂದ್ರೆ ತಾನೇ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡೋದು. ಮಾನ್ಯ ಸಭಾ ಅದನ್ನೇ ಹೇಳ್ತಾ ಇರೋದು. ಮಾನ್ಯ ಸಭಾಧ್ಯಕ್ಷರೇ, ನಾವು ಇಂಪ್ಲಿಮೆಂಟ್ ಮಾಡಿದ್ಮೇಲೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡ್ತೀವಿ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಚಿವರೇ, ನಾನು ಅದನ್ನ ಹೇಳ್ತಾ ಇರ್ತಕ್ಕಂಥದ್ದು, ಕೇಂದ್ರ ಸರ್ಕಾರ ಯಾವುದೇ ಯೋಜನೆಗೆ ಅನುದಾನ ಕೊಡಬೇಕಾದ್ರೆ ರಾಜ್ಯ ಸರ್ಕಾರದ ಶೇರ್ ಏನಿದೆ ಅದನ್ನು ಕೂಡ ಹಾಕಬೇಕು. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಅನುದಾನ ತರಬೇಕು ಅಂತ ಹೇಳಿದ್ರೆ ಇಲ್ಲಿ ಇಂಪ್ಲಿಮೆಂಟೇಷನ್ ಏನಾಗಿದೆ,
ಎಷ್ಟು ಕೋಟಿ ನೀವು ರಾಜ್ಯ ಸರ್ಕಾರ ತಂದಿದ್ದೀರಿ, ಎಷ್ಟು ಕೋಟಿ ಆ ಪ್ರಾಜೆಕ್ಟಿಗೆ ಬಂಡವಾಳವನ್ನು ಹೂಡಿದ್ದೀರಿ, ಇವೆಲ್ಲವನ್ನು ಕೂಡ ಕೇಂದ್ರ ಸರ್ಕಾರ ಗಮನಿಸಿ ಹಣವನ್ನು ಬಿಡುಗಡೆ ಮಾಡ್ತಿದೆ ಹೊರತು ಅಪ್ ಫ್ರಂಟ್ ದುಡ್ಡನ್ನು ಯಾವುದೇ ಪ್ರಾಜೆಕ್ಟ್ ಕೊಡೋದಿಲ್ಲ. ಒಂದು ನಿಮಿಷ, ಈಗ ಮೆಟ್ರೋ ಯೋಜನೆ ಇದೆ, ರೈಲ್ವೆ ಯೋಜನೆ ಇದೆ, ಎಲ್ಲ ನಮ್ಮ ಪಾಲಿನ ದುಡ್ಡನ್ನು ನಾವು ಕೊಡ್ತಾನೆ ಇದ್ದೀವಿ. ನೀವು ಇದು ಬಡ್ಜೆಟಲ್ಲಿ ಅನೌನ್ಸ್ ಮಾಡಿರೋದು ಏನಾಯ್ತು, ನಿಮ್ಮ ಸ್ಟೇಟ್ ಬಡ್ಜೆಟಲ್ಲಿ ಸಮೇತ ಬೊಮ್ಮಾಯಿ ಅವರಿದ್ದಾಗ ಇಲ್ಲಿ ಮಾತಾಡಿ ಬಡ್ಜೆಟಲ್ಲಿ ಹೇಳಿ ಕೇಂದ್ರ ಸರ್ಕಾರಕ್ಕೆ ತಾವು ವಂದನೆಗಳನ್ನು ಇದು ಮಾಡಿದಾರೆ ನಮ್ಮ ಅಸೆಂಬ್ಲಿಯಲ್ಲಿ. ನಾವು ಕೇಳ್ತಾ ದುಡ್ಡು ಕೊಡಿ, ನಾವೇನು ಮಿಸ್ಯೂಸ್ ಮಾಡೋದಿಲ್ಲ, ಅದೇ ಯೂಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡ್ತೀವಿ. ನೀವು ಇನ್ನೊಂದು ಹೇಳಿದಾರೆ, ಈಗ ನಮ್ಮ ಜನಪರವಾಗಿ ನಾವು ರಾಜ್ಯ ಸರ್ಕಾರ ವಿರುದ್ಧ ಹೋಗ್ತಾ ಇದ್ದಿದ್ದು. ನಿಮಗೂ 19 ಜನ ಪಾರ್ಲಿಮೆಂಟ್ ಸದಸ್ಯರನ್ನ ಕಳಿಸಿದಾರಲ್ಲ, ಜನ ನಿಮಗೂ ಒಟ್ಟು ಕೊಟ್ಟಿದಾರಲ್ಲ. ನಿಮ್ಮ ಫೈನಾನ್ಸ್ ಮಿನಿಸ್ಟ್ರಿ ಇಲ್ಲಿಂದ ತಾನೇ ಇರುವವರು, ಆಗ ಬಿಜೆಪಿಯವರು ಇಲ್ವಾ ಇಲ್ಲಿ? ನೀವು ಸ್ವಲ್ಪ ಫೈಟ್ ಮಾಡಿ, ನಮಗೆ ಸ್ಟೇಟಿಗೆ ಇದು ಕೊಡಿಸಿ, ಅಲೋಟ್ ಮಾಡಿಸಿ. ಮಾನ್ಯ ಸಭಾಧ್ಯಕ್ಷರೇ, ನಾ ಆ ಕಾರಣಕ್ಕೆ ಹೇಳಿದ್ದು, ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಏನು ಹೇಳ್ತಾರೆ ನಾವು, ಇದು ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಹೇಳ್ತಾರೆ, ನಮಗೆಲ್ಲ ಗೊತ್ತಿದೆ. ಇವತ್ತು ಕೇಂದ್ರ ಸರ್ಕಾರದ ಜೊತೆ ಹಾದಿಲಿ ಬಿದಿಲಿ ಜಗಳ ಮಾಡಿಕೊಂಡು ದಿನ ಬೆಳಗಾದ್ರೂ ಅಲ್ಲಿ ದೆಹಲಿಗೆ ಹೋಗಿ ಅಲ್ಲಿ ಪ್ರೊಟೆಸ್ಟ್ ಮಾಡಿಕೊಂಡು ಒಂದು ರೀತಿ ಈ ರೀತಿ ದಬ್ಬಾಳಿಕೆ ಮಾಡಿಕೊಂಡು, ಇದು ಒಂದು ಭಾಗ. ಎರಡನೇದು, ನಾನು ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತೇನೆ, ಕೇಂದ್ರ ಸರ್ಕಾರದ ಯಾವುದೇ ಅನುದಾನ ಬರಬೇಕಾದ್ರೆ ಹೊಸ ನೀತಿಗಳ ಪ್ರಕಾರ ಕೇವಲ ನಮ್ಮ ರಾಜ್ಯಕ್ಕಷ್ಟೇ ಅಲ್ಲ, ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ ಇದನ್ನು ಫಾಲೋ ಮಾಡ್ತಾ ಇರ್ತಕ್ಕಂಥದ್ದು. ಇಂಪ್ಲಿಮೆಂಟೇಷನ್ ಸರ್ಟಿಫಿಕೇಟು, ಪ್ರಾಜೆಕ್ಟ್ ಪ್ರೋಗ್ರೆಸ್ಸು ಇವೆಲ್ಲನ ಆಧಾರವಾಗಿ ಇಟ್ಕೊಂಡು ಕೇಂದ್ರದಿಂದ ಹಣ ರಿಲೀಸ್ ಮಾಡ್ತಾರೆ ಹೊರತು ನೇರವಾಗಿ ಯಾವುದೇ ಒಂದು ಹಣವನ್ನು ರಿಲೀಸ್ ಮಾಡೋದಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು SCP TSP ಬಗ್ಗೆ, SCP SP TSP ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು SCP SP TSP ಇವತ್ತು ಸ್ಪೆಷಲ್ ಪ್ರೋಗ್ರಾಮ್. ಅದು ಸ್ಪೆಷಲ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಅದಕ್ಕೆ ಏನು ಹಣ ಅಲೋಕೇಶನ್ ಆಗ್ತದೆ, ಅದು ಬೇರೆ ಕಾರ್ಯಕ್ರಮಗಳಿಗೆ ಉಪಯೋಗ ಮಾಡೋದಕ್ಕೆ ಅವಕಾಶ ಇಲ್ಲ. ಇದು ಸ್ಪಷ್ಟತೆ ಇದೆ, ಅವ್ರಿಗೂ ಕೂಡ ಗೊತ್ತಿದೆ. ಆದರೆ ಇವತ್ತು ಪ್ರತಿ ಬಜೆಟ್ನಲ್ಲೂ ಕೂಡ ಮೊದಲ ಬಜೆಟಲ್ಲಿ 11,500 ಕೋಟಿ ಉಪಯೋಗಿಸ್ಕೊಂಡ್ರು, ಎರಡನೇ ಬಜೆಟಲ್ಲೂ ಕೂಡ ಉಪಯೋಗಿಸ್ಕೊಂಡ್ರು. ಒಟ್ಟಾರೆಯಾಗಿ 25,000 ಕೋಟಿ ಇವತ್ತು ಆ SCP TSP ಹಣ ಏನು ಉಪಯೋಗ ಆಗಬೇಕಿತ್ತು, ಇವತ್ತು ರಾಜ್ಯದಲ್ಲಿ ಶೋಷಿತ ಪೀಡಿತ ಸಮುದಾಯಗಳ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಒಂದು ಅಭಿವೃದ್ಧಿಗೋಸ್ಕರ ಏನು ಹಣ ಉಪಯೋಗ ಆಗಬೇಕಾಗಿತ್ತು, ಅದು ಈ ಸರ್ಕಾರ ಇವತ್ತು ಡೈವರ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಇವತ್ತು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಅಟ್ಲೀಸ್ಟ್ ಈ ಮುಂದೆ ಆದರೂ ಕೂಡ ಮಾನ್ಯ ಸಭಾಧ್ಯಕ್ಷರೇ, ನಾವು ಈ ಸರ್ಕಾರವನ್ನು ಕೇಳ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳನ್ನ, ಮುಂದಿನ ಬಜೆಟಲ್ಲಾದರೂ ಕೂಡ ಆ ಸಮುದಾಯಗಳಿಗೆ ಯಾವ ಹಿಂದ ಹೆಸರು ಹೇಳ್ಕೊಂಡು ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಮುಂದಿನ ಬಜೆಟಲ್ಲಾದರೂ ಕೂಡ ಈ ರೀತಿ ಅನ್ಯಾಯ ಮಾಡಬಾರ್ದು ಅನ್ನೋದನ್ನು ಹೇಳ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಯೂನಿವರ್ಸಿಟಿಗಳ ಬಗ್ಗೆ ಮುಗಿಸ್ತೇನೆ. 9 ಯೂನಿವರ್ಸಿಟಿಗಳನ್ನು ಮುಚ್ಚತಕ್ಕಂಥ ನಿರ್ಧಾರವನ್ನು ಕಾಂಗ್ರೆಸ್ ಸರ್ಕಾರ ಈಗಾಗಲೇ ತೆಗೆದುಕೊಂಡಿದೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಮಾನ್ಯ ಸಭಾಧ್ಯಕ್ಷರೇ, ವಾಟ್ ಶುಡ್ ಬಿ ದ ಬೇಸಿಸ್ ಫಾರ್ ದ ಕ್ಲೋಜರ್ ಆಫ್ ದ ಯೂನಿವರ್ಸಿಟಿ? ಈ ಸರ್ಕಾರಕ್ಕೆ ಆ 9-10 ವಿಶ್ವವಿದ್ಯಾನಿಲಯಗಳಿಗೆ ಹಣಕಾಸನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಫೈನಾನ್ಷಿಯಲ್ ಕನ್ಸಿಡರೇಷನ್ ಇಸ್ ದ ಓನ್ಲಿ ಬೇಸಿಸ್ ಆನ್ ವಿಚ್ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಡಿಸೈಡೆಡ್ ಟು ಕ್ಲೋಸ್ ದ 9 ಯೂನಿವರ್ಸಿಟೀಸ್. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಹಣಕಾಸನ್ನು ಆಧಾರವಾಗಿ ಇಟ್ಕೊಂಡು ನೀವು ಯೂನಿವರ್ಸಿಟಿಯನ್ನು ಕ್ಲೋಸ್ ಮಾಡಿದರೆ ಆ ಬಡ ವಿದ್ಯಾರ್ಥಿಗಳು ಅವರ ಭವಿಷ್ಯವನ್ನು ರೂಪಿಸಬೇಕಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ಅವರ ಭವಿಷ್ಯವನ್ನು ಇವತ್ತು ಕೊಲ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತದೆ. ಇನ್ನೊಂದು ದುರಂತ ಅಂದರೆ ಮಾನ್ಯ ಸಭಾಧ್ಯಕ್ಷರೇ, ಯಾರೂ ಕೂಡ ಉಲ್ಲೇಖ ಮಾಡದೇ ಇರತಕ್ಕಂಥದ್ದು, ಆ ಯೂನಿವರ್ಸಿಟಿ ಕ್ಲೋಸ್ ಮಾಡಬೇಕೋ ಬೇಡ ಅಂತೇಳಿ ಒಂದು ಕಮಿಟಿಯನ್ನು ರಾಜ್ಯ ಸರ್ಕಾರ ರಚನೆ ಮಾಡ್ತು. ಅಲ್ಲಿ ಯಾರೂ ಕೂಡ ಅಕಾಡೆಮಿಷಿಯನು ಇಲ್ಲ, ಅಲ್ಲಿ ಯಾರೂ ಕೂಡ ಎಜುಕೇಷನ್ ಎಕ್ಸ್ಪರ್ಟ್ಸು ಕೂಡ ಇಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಯಾರನ್ನೂ ಹಾಕಿದ್ರು ಕಮಿಟಿಗೆ, ಕೆಲವು ಸಚಿವರು ಶಾಸಕರಿದ್ದಾರೆ, ಅದು ಬೇರೆ ಪ್ರಶ್ನೆ. ಆದರೆ ಎಜುಕೇಷನ್ ಎಕ್ಸ್ಪರ್ಟ್ಸ್ ಯಾರೂ ಇಲ್ಲ ಅದರಲ್ಲಿ. ಅಂದರೆ ಈ ಸರ್ಕಾರದ ಉದ್ದೇಶ ಏನಿತ್ತು, ಅಲ್ಲಿ ಸತ್ಯಾಸತ್ಯತೆಯನ್ನು ಅರ್ಥ ಮಾಡ್ಕೊಳ್ಳೋದು ಬದಲಾಗಿ ಯೂನಿವರ್ಸಿಟಿ ಕ್ಲೋಸ್ ಮಾಡಲೇಬೇಕು ಅಂತಕ್ಕಂಥ ಮಾನಸ್ಥಿತಿಗೆ ಬಂದು ಆ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಾಕ್ತಕ್ಕಂಥ ಕೆಲಸ ಇತ್ತು ರಾಜ್ಯ ಸರ್ಕಾರ ಏನು ಮಾಡಿದೆ. ನಿಜವಾಗ್ಲೂ ಕೂಡ ದುರಂತ. ಮಾನ್ಯ ಸಭಾಧ್ಯಕ್ಷೆ, ನಾನು ಮುಗಿಸ್ತೇನೆ ಸ್ವಲ್ಪ 5 ನಿಮಿಷದಲ್ಲಿ. ಇವತ್ತು ಶಕ್ತಿ ಯೋಜನೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತದೆ, ನಾನು ಟೀಕೆ ಮಾಡ್ತಾ ಇಲ್ಲ. ಆದರೆ ಇವತ್ತು KSRTC ಪರಿಸ್ಥಿತಿ ಏನಾಗಿದೆ, ಮಾನ್ಯ ಸಚಿವರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ಸಂದರ್ಭದಲ್ಲಿ, ನಾವು KSRTCನಲ್ಲಿ ಆ ನೌಕರರಿಗೆ ಸಂಬಳ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ ನಾವು ಹೇಳ್ತಾ ಇಲ್ಲ, ಆಡಳಿತ ಪಕ್ಷದ ಆ ಸಚಿವರೇ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು.
ಇವತ್ತು